हम आपके लिए बेंगलुरु के एमएस रमैया हॉस्पिटल से एक न्यूज़ लेकर आ रहे हैं। एआईसीसी के प्रेसिडेंट डॉक्टर मल्लिकार्जुन खड़गे की अचानक तबीयत ख़राब होने की वजह से उन्हें बेंगलुरु के इस हॉस्पिटल में एडमिट किया गया है ट्रीटमेंट के लिए। बताया जा रहा है कि खड़गे साहब को जब सांस लेने में तकलीफ़ पहुंच रही थी उसी वक्त उन्हें हॉस्पिटल में एडमिट किया गया है ट्रीटमेंट के लिए। ये सारी इन्फॉर्मेशन डिस्ट्रिक्ट इंचार्ज मिस्टर प्रियंक खड़गे ने अपने ट्विटर हैंडल पर बताई है और साथ ही साथ उन्होंने कहा कि फ़िलहाल की जो कंडीशन है खड़गे साहब की वो फ़िलहाल नॉर्मल है और फिलहाल अभी उनकी तबीयत में रिकवरी बताई जा रही है। और साथ ही साथ जितने भी जो लोग हैं, जो वीआईपीज़ हैं और जो भी लोग हैं उनको चाहने वाले हॉस्पिटल पहुंच रहे हैं मिलने के लिए। और सीएम ऑफ कर्नाटका सिद्धरामैया भी एमएस रमैया हॉस्पिटल पहुंचे खैर व आफियत पूछने के लिए खड़गे साहब की। आइए देखते हैं बेंगलुरु से ये रिपोर्ट। ಅನೀಸಿನೆಸ್ ಇತ್ತಲ್ಲ ಅದಕ್ಕೋಸ್ಕರ ಚೆಕಪ್ ಮಾಡಿದಾಗ ಬಂದಿದ್ದೆ. ಈಸ್ ಆಲ್ ರೈಟ್, ಯು ವಿಲ್ ಬಿ ಡಿಸ್ಚಾರ್ಜ್ ಟುಮಾರೋ. ಚೆನ್ನಾಗೇ ಮಾತಾಡ್ತಾರ್ರಿ, ನನ್ನ ಜೊತೆ ಮಾತಾಡೋದಲ್ಲ. ಈಸ್ ಓಕೆ, ಈಸ್ ನಾರ್ಮಲ್ ರೂಟೀನ್ ಚೆಕಪ್ಗೋಸ್ಕರ ಬಂದಿರೋದು, ನಾರ್ಮಲ್ ಆಗಿದ್ದಾರೆ. ರಾಜ್ಯದ ಜನತೆಗೆ ದಸರಾ ಮಹೋತ್ಸವದ ನಾಡಹಬ್ಬದ ಶುಭಾಶಯಗಳು. ಇವತ್ತು ನಾನು ಈಗ ಹೊರಟಿದ್ದೀನಿ ಮೈಸೂರಿಗೆ. ನಾಳೆ ಜಂಬೂ ಸವಾರಿ ಇದೆ, ಟಾರ್ಚ್ ಲೈಟ್ ಪರೇಡ್ ಇದೆ. ಅದೆರಡು ಮುಗಿಸ್ಕೊಂಡು ಬರ್ತೀನಿ ನಾನು. ಫ್ಲಡ್ ನೆನ್ನೆ ಹೋಗಿದೆ. ಏನಾಗಿದೆ, 95% ಫ್ಲಡ್ಡು ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲೇ. 8-9 ಜಿಲ್ಲೆಗಳಲ್ಲಿ ಫ್ಲಡ್ ಜಾಸ್ತಿ ಆಗಿದೆ. ಸೊ 95% ಉತ್ತರ ಕರ್ನಾಟಕದಲ್ಲಿ. ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ, ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇದೆ, ಅಲ್ಲಿ ಮಾತ್ರ ಜಾಸ್ತಿ ಇದೆ. ಬೆಳಗಾಂ, ಬಿಜಾಪುರ, ಬಾಗಲಕೋಟೆ, ಕಲಬುರಗಿ, ಬೀದರ್, ಯಾದಗಿರಿ, ಹುಬ್ಳಿ, ಧಾರವಾಡ, ಗದಗ ಈ ಜಿಲ್ಲೆಗಳಲ್ಲಿ ಜಾಸ್ತಿ. ಕುಮಾರಸ್ವಾಮಿ ನಿಮ್ಮೊಂದು ಸಲಹೆ ಕೊಟ್ಟಿದ್ದಾರೆ ಸರ್, ದರ್ಶನ ಮಾಡ್ಕೋಬೇಡಿ, ಕೇಂದ್ರ ಸರ್ಕಾರದ ಬಗ್ಗೆ ಅಗತ್ಯವಾದ ಪ್ರಸ್ತಾವನೆ ಕೊಡಿ, ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ. ನೋಡಪ್ಪ, ಕುಮಾರಸ್ವಾಮಿ ಅವರು ಅದು ಹೇಳಿರ್ತಕ್ಕಂಥದ್ದನ್ನು ಸ್ವಾಗತ ಮಾಡ್ತೀನಿ. ಬಟ್ ಕೇಂದ್ರ ಸರ್ಕಾರ ಹಿಂದೆ ಬರಗಾಲ ಬಂದಿತ್ತಲ್ಲ ಕರ್ನಾಟಕದಲ್ಲಿ 2023ರಲ್ಲಿ, ಆಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ತಗೋಬೇಕಾಗಿ ಬಂತು ಪರಿಹಾರನ. ಸುಪ್ರೀಂ ಕೋರ್ಟು ಬಾಗಿಲು ತಟ್ಟಿ ಸುಪ್ರೀಂ ಕೋರ್ಟ್ನವ್ರು ಆರ್ಡರ್ಸ್ ಮಾಡಿದ ಮೇಲೆ ಪರಿಹಾರ ಸಿಕ್ಕಿತ್ತು. ಕೇಂದ್ರ ಸರ್ಕಾರ ಈಗ ಕೊಡಿಸ್ಕೊಟ್ರೆ ನಮ್ಮ ಇವರು ಇದ್ದಾರಲ್ಲ, ಯಾರು ಕುಮಾರಸ್ವಾಮಿ ಇದ್ದಾರಲ್ಲ, ಕೊಡಿಸ್ಕೊಡ್ಲಿ, ಮೆಮೊರಾಂಡಮ್ ಕೊಡ್ತೀವಿ. ಸಮಾಜ ಉದ್ಧಾರ ಆಗಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಸಮಾಜ ಉದ್ಧಾರ ಆಗಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಅವರು ಕೇಂದ್ರ ಸರ್ಕಾರ ಪಾಪ ಕುಮಾರಸ್ವಾಮಿಗೆ ಗೊತ್ತಿಲ್ಲ. ಇದು ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ. ಈಗ ನಾವು ಒಂದು ದರ್ ಇಸ್ ಇನ್ಇಕ್ವಾಲಿಟಿ ಇನ್ ದಿ ಸೊಸೈಟಿ ಅಲ್ವಾ? ಈಕ್ವಾಲಿಟಿ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಅಂಕಿಅಂಶಗಳು ಬೇಕಲ್ವಾ? ನಂಬರ್ 1. ನಂಬರ್ 2, ಯಾವ ಜಾತಿನಲ್ಲಿ ಬಡತನ ಇದೆ, ಯಾವ ಜಾತಿನಲ್ಲಿ ನಿರುದ್ಯೋಗ ಇದೆ, ಯಾವ ಜಾತಿನಲ್ಲಿ ಅನಕ್ಷರತೆ ಇದೆ, ಯಾವ ಜಾತಿನಲ್ಲಿ ಜಮೀನಿಲ್ಲ, ಇವೆಲ್ಲ ಗೊತ್ತಾಗಬೇಕಲ್ಲ. ಗೊತ್ತಾದ್ರೆ ತಾನೇ ಈಕ್ವಾಲಿಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಹೇಳಿರೋದು? ಅಸಮಾನತೆ ತೊಲಗಿಸಿ ಅಂತ. ಅಸಮಾನತೆ ಹೋಗ್ಬೇಕಾದ್ರೆ ಈಕ್ವಾಲಿಟಿ ಬರಬೇಕಲ್ವ? ಎಲ್ಲರೂ ಮುಖ್ಯವಾಹಿನಿ ಬರಬೇಕಲ್ವ? ಹಿಂಗೆ ಸೊಸೈಟಿ ಮುಂದುವರಿಸಬೇಕಾ? BJP ಅವರು ಅಸಮಾನತೆ ಹಿಂಗೆ ಇರಬೇಕು, ಸಮಾಜದಲ್ಲಿ ಈಕ್ವಾಲಿಟಿ ಬರಲೇಬಾರದು, ಇದನ್ನು ಬಯಸೋದು ಯಾವಾಗ. ಬಿಕಾಸ್ ದೇ ವಾಂಟೆಡ್ ಒನ್ ಕಮ್ಯುನಿಟಿ ಸುಪ್ರೀಮೇಸಿ ಇರಬೇಕು. ಅದನ್ನು ಬಿಟ್ಟು ಬೇರೆ ಏನು ಯೋಚನೆ ಮಾಡಲ್ಲ. ಈಗ ಅವರು ಮಾಡ್ತಾ ಇದ್ದಾರೆ ಈಗ ಜಾತಿ ಗಣತಿ ಅವರು ಕೇಂದ್ರ ಸರ್ಕಾರದವ್ರು ಮಾಡ್ತಾರಲ್ಲ, ಯಾಕೆ ಮಾಡ್ತಾ ಇದ್ದರು? ನಮ್ಮ ಒತ್ತಾಯದ ಮೇಲೆ ಮಾಡ್ತಾ ಇರೋದು. ರಾಹುಲ್ ಗಾಂಧಿಯವರು ಒತ್ತಾಯದ ಮೇಲೆ ಮಾಡ್ತಾ ಇರೋದು.